ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮತ್ತೊಂದು RRB ಗ್ರೂಪ್ ಡಿಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾವೀಗ ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲನೆಯ ಪ್ರಶ್ನೆ, ಭಾರತದ ನದಿ ವ್ಯವಸ್ಥೆಯನ್ನು ರೂಪಿಸುವ ಪ್ರಮುಖ ನದಿಗಳು ಎಷ್ಟು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ 7. ಅವುಗಳು ಬ್ರಹ್ಮಪುತ್ರ ನದಿ, ಮಹಾನದಿ, ಸಿಂಧೂ ನದಿ, ನರ್ಮದಾ ನದಿ, ತಪತಿ ನದಿ, ಗೋದಾವರಿ ನದಿ ಹಾಗೂ ಕೃಷ್ಣಾ ನದಿ. ಇವು ಭಾರತದ ನದಿ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಮಹತ್ವವಾದ ಪಾತ್ರವನ್ನು ವಹಿಸುತ್ತಿದ್ದಾವೆ. ಮುಂದಿನ ಪ್ರಶ್ನೆ, ಭಾರತದ ಅತಿ ಚಿಕ್ಕ ನದಿ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರವರಿ ನದಿ. ಅರಾವಳಿ ಶ್ರೇಣಿಯಲ್ಲಿ ಹುಟ್ಟಿದ ಅರವರಿ ನದಿ ಭಾರತದ ರಾಜಸ್ಥಾನದ ಅಲ್ವಾರ್ ಜಿಲ್ಲೆಯ ಮೂಲಕ ಹರಿಯುವ ಸಣ್ಣ ನದಿಯಾಗಿದೆ. ಇದು ಒಟ್ಟು 45 ಕಿಲೋಮೀಟರ್ ಉದ್ದ ಮತ್ತು ಒಟ್ಟು ಜಲಾನಯನ ಪ್ರದೇಶ 492 ಸ್ಕ್ವೇರ್ ಕಿಲೋಮೀಟರ್ಗಳಷ್ಟು ಹೊಂದಿದೆ. ಪ್ರಶ್ನೆ ಸಂಖ್ಯೆ 3, ಭಾರತದ ಅತಿದೊಡ್ಡ ನದಿ ದ್ವೀಪ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಜುಲಿ. ಇದನ್ನು ವಿಶ್ವದ ಅತಿದೊಡ್ಡ ನದಿದ್ವೀಪ ಅಂತಲೂ ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 4, ಅತಿ ಆಳವಾದ ನದಿ ಕಣಿವೆ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಭಾಗೀರಥಿ ಮತ್ತು ಅಲಕ್ನಂದಾ ನದಿ ಕಣಿವೆ. ಪ್ರಶ್ನೆ ಸಂಖ್ಯೆ 5, ಭಾರತದ ಅತಿದೊಡ್ಡ ನದಿ ಸೇತುವೆ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಭೂಪೇನ್ ಹಜಾರಿಕಾ ಸೇತುವೆ. ಈ ಸೇತುವೆಯು ಅಸ್ಸಾಂನಲ್ಲಿ ಕಂಡುಬರುತ್ತದೆ. ಈ ಸೇತುವೆಯು ಲೋಹಿತಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಇದು ತಿನ್ಸುಕಿಯಾ ಎಂಬ ಅಸ್ಸಾಂನ ಒಂದು ನಗರದಲ್ಲಿ ಕಂಡುಬರುತ್ತದೆ. ಇದರ ಉದ್ದ 9 ಕಿಲೋಮೀಟರ್ಗಳಷ್ಟು. ಪ್ರಶ್ನೆ ಸಂಖ್ಯೆ 6, ಗಂಗಾ ನದಿಯು ಯಾವ ಸಮುದ್ರವನ್ನು ಸೇರುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಂಗಾಳಕೊಲ್ಲಿಯನ್ನು ಸೇರುತ್ತದೆ. ಪ್ರಶ್ನೆ ಸಂಖ್ಯೆ 7, ಪಾಟ್ನಾ ರಾಜ್ಯದಲ್ಲಿ ಎಷ್ಟು ಪ್ರಮುಖ ನದಿಗಳು ಹಾದು ಹೋಗಿವೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ 4 ಪ್ರಮುಖ ನದಿಗಳು ಹಾದು ಹೋಗಿವೆ. ಗಂಗಾ ನದಿ, ಸೋನ್ ನದಿ, ಗಂಡಕ್ ನದಿ ಮತ್ತು ಪನ್ಪುನ್ ನದಿಗಳು ಪಾಟ್ನಾದಲ್ಲಿ ಹಾದು ಹೋಗಿವೆ. ಇವು 4 ಪ್ರಮುಖ ನದಿಗಳಾಗಿವೆ. ಪ್ರಶ್ನೆ ಸಂಖ್ಯೆ 8, ಸಾಂಗ್ ನದಿ ಎಲ್ಲಿ ಕಂಡುಬರುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಡೆಹ್ರಾಡೂನ್ನಲ್ಲಿ ಕಂಡುಬರುತ್ತದೆ. ಪ್ರಶ್ನೆ ಸಂಖ್ಯೆ 9, ಭಾರತದ ಹಳೆಯ ನದಿ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನರ್ಮದಾ ನದಿ. ಇಲ್ಲಿ ದೊರೆತಿರುವ ಪಳೆಯುಳಿಕೆಗಳ ಆಧಾರದ ಮೇಲೆ ಇತ್ತೀಚೆಗೆ ನರ್ಮದಾ ನದಿಯನ್ನು ಭಾರತದ ಅತ್ಯಂತ ಹಳೆಯ ನದಿ ಎಂದು ಘೋಷಿಸಲಾಗಿದೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ. ಪ್ರಶ್ನೆ ಸಂಖ್ಯೆ 10, ಅತಿ ತಿಳಿಯಾದ ನದಿ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಉಮಂಗೋಟ್ ನದಿ. ಇತ್ತೀಚೆಗೆ ಜಲಶಕ್ತಿ ಸಚಿವಾಲಯವು ಮೇಘಾಲಯದ ಉಮಂಗೋಟ್ ನದಿಯನ್ನು ದೇಶದ ಅತ್ಯಂತ ಸ್ವಚ್ಛ ನದಿ ಎಂದು ಘೋಷಿಸಲಾಗಿದೆ. ಪ್ರಶ್ನೆ ಸಂಖ್ಯೆ 11, ಅತಿ ಅಪಾಯಕಾರಿ ನದಿ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಶ್ವಾಮಿತ್ರಿ ನದಿ. ಇದು ಒಡಿಶಾ ರಾಜ್ಯದ ಒಂದು ನದಿಯಾಗಿದೆ. ಈ ನದಿಯಲ್ಲಿ ಅತಿ ಹೆಚ್ಚು ಮೊಸಳೆಗಳು ಕಂಡುಬರುವುದರಿಂದ ಈ ನದಿಯನ್ನು ಅಪಾಯಕಾರಿ ನದಿ ಎಂದು ಕರೆಯಲಾಗುತ್ತದೆ. ಈ ನದಿಯ ಹೆಸರನ್ನು ವಿಶ್ವಾಮಿತ್ರ ಎಂಬ ಮಹಾನ್ ಸಂತನ ಹೆಸರಿನಿಂದ ಪಡೆಯಲಾಗಿದೆ ಎಂದು ಹೇಳಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 12, ಅತಿ ವೇಗವಾಗಿ ಹರಿಯುವ ನದಿ ಯಾವುದು?
ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ತೀಸ್ತಾ ನದಿ. ಇದು ಬ್ರಹ್ಮಪುತ್ರ ನದಿಯ ಒಂದು ಉಪನದಿಯಾಗಿದೆ. ಪ್ರಶ್ನೆ ಸಂಖ್ಯೆ 13. ಏಷ್ಯಾ ಖಂಡದ ಅತಿದೊಡ್ಡ ನದಿ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಾಂಗ್ಶ್ ಅಥವಾ ಯಾಂಗ್ಜಿ ನದಿ. ಈ ನದಿಯು ಏಷ್ಯಾ ಖಂಡದ ಅತಿ ಉದ್ದದ ನದಿಯಾಗಿದೆ ಹಾಗೂ ವಿಶ್ವದ 3ನೇ ಅತಿ ಉದ್ದದ ನದಿ ಇದಾಗಿದೆ. ಟಿಬೆಟಿಯನ್ ಪ್ರಸ್ಥಭೂಮಿಯಿಂದ ಶಾಂಘೈ ಬಳಿ ಇರುವ ಪೂರ್ವ ಚೀನಾದ ಸಮುದ್ರದವರೆಗೆ ಸುಮಾರು 3900 ಕಿಲೋಮೀಟರ್ಗಳಷ್ಟು ದೂರ ಹರಿಯುತ್ತದೆ. ಮುಂದಿನ ಪ್ರಶ್ನೆ ಸಂಖ್ಯೆ 14. ಯಾವ ರಾಜ್ಯವನ್ನು ನದಿಯೊಂಕ ಮಾಯ್ಕಾ ಎಂದು ಕರೆಯುತ್ತಾರೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ. ಈ ರಾಜ್ಯದಲ್ಲಿ ಪ್ರಮುಖವಾದ ನದಿಗಳಾದ ತಪತಿ, ಗೋದಾವರಿ, ನರ್ಮದಾ ಹಾಗೂ ಮಾಹೆ ನದಿಗಳು ಇಲ್ಲಿ ಹರಿಯುವುದರಿಂದ ಈ ರಾಜ್ಯವನ್ನು ನದಿಗಳ ತವರೂರು ಎಂದು ಕರೆಯುತ್ತಾರೆ. ಯಾವ ರಾಜ್ಯವು ಅತಿ ಹೆಚ್ಚು ನದಿಗಳನ್ನು ಹೊಂದಿದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರ ಪ್ರದೇಶ. ಇದು ಸುಮಾರು 10ಕ್ಕಿಂತ ಹೆಚ್ಚು ಪ್ರಮುಖ ನದಿಗಳನ್ನು ಹೊಂದಿದೆ. ಪ್ರಶ್ನೆ ಸಂಖ್ಯೆ 16. ಯಾವ ದೇಶವು ನದಿಗಳನ್ನು ಹೊಂದಿಲ್ಲ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೌದಿ ಅರೇಬಿಯಾ ದೇಶವು ಯಾವುದೇ ನದಿಗಳನ್ನು ಹೊಂದಿಲ್ಲ. ಪ್ರಶ್ನೆ ಸಂಖ್ಯೆ 17. ಅರುಣಾಚಲ ಪ್ರದೇಶದಲ್ಲಿ ಬ್ರಹ್ಮಪುತ್ರ ನದಿಗೆ ಏನೆಂದು ಕರೆಯುತ್ತಾರೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಯಾಂಗ್ ಎಂದು ಕರೆಯುತ್ತಾರೆ. ಪ್ರಶ್ನೆ ಸಂಖ್ಯೆ 18. ಭಾರತದ ಯಾವ ನದಿಯನ್ನು ಉಪ್ಪು ನದಿ ಎಂದು ಕರೆಯುತ್ತಾರೆ? ಆಪ್ಷನ್ ಸಿ ಲೂನಿ ನದಿ. ಈ ನದಿಯಲ್ಲಿ ಅತಿ ಹೆಚ್ಚಾಗಿ ಲವಣಗಳು ಕಂಡುಬರುವುದರಿಂದ ಇದನ್ನು ಭಾರತದ ಉಪ್ಪಿನ ನದಿ ಎಂದು ಕರೆಯುತ್ತಾರೆ. ಟಿಬೆಟ್ನಲ್ಲಿ ಸಿಂಗಿಕಂಬನ್ ಎಂದು ಕರೆಯುವ ನದಿ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಂಧು ನದಿಯನ್ನು ಸಿಂಗಿಕಂಬನ್ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 20. ಪ್ರಾಚೀನ ಗ್ರೀಕ್ ಭಾಷೆಯಲ್ಲಿ ಗಂಗಾ ನದಿಯನ್ನು ಹೀಗೆಂದು ಕರೆಯಲಾಗುತ್ತಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಗಂಗೇಜ್ ಎಂದು ಕರೆಯಲಾಗುತ್ತಿತ್ತು. ಪ್ರಶ್ನೆ ಸಂಖ್ಯೆ 21. ರಾಜಸ್ಥಾನದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಂಬಲ್ ನದಿ. ಇದು ರಾಜಸ್ಥಾನದ ಅತಿ ಉದ್ದವಾದ ನದಿಯಾಗಿದೆ. ಪ್ರಶ್ನೆ ಸಂಖ್ಯೆ 22. ಲಯನ್ಸ್ ಮೌತ್ ಎಂದು ಯಾವ ನದಿಯನ್ನು ಕರೆಯಲಾಗುತ್ತದೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಂಧು ನದಿಯನ್ನು ಲಯನ್ಸ್ ಮೌತ್ ಎಂದು ಕರೆಯಲಾಗುತ್ತದೆ. ಸಿಂಧೂನ ದೀರ್ಘಕಾಲಿಕ ಮೂಲವು ಟಿಬೆಟ್ನ ಕೈಲಾಸ್ ಪರ್ವತದ ಬಳಿ ಇರುವ ಸೆಂಗೆ ಕಬಾಬ್ ಅಥವಾ ಸಿಂಹದ ಬಾಯಿ ಎಂಬ ಪ್ರದೇಶದಲ್ಲಿ ಇದು ಹುಟ್ಟುತ್ತದೆ. ಆದ್ದರಿಂದ ಸಿಂಧು ನದಿಯನ್ನು ಸಿಂಹದ ಬಾಯಿ ಅಥವಾ ಲಯನ್ಸ್ ಮೌತ್ ಎಂದು ಕರೆಯಲಾಗುತ್ತದೆ. ಅಲಕ್ನಂದಾ ಮತ್ತು ಭಾಗೀರಥಿ ನದಿಗಳು ಯಾವ ಜಾಗದಲ್ಲಿ ಭೇಟಿಯಾಗಿ ಗಂಗಾ ನದಿಯಾಗುತ್ತವೆ? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ದೇವಪ್ರಯಾಗ. ಅಲಕ್ನಂದಾ ಮತ್ತು ಭಾಗೀರಥಿ ನದಿಗಳು ದೇವಪ್ರಯಾಗ ಎಂಬ ಜಾಗದಲ್ಲಿ ಭೇಟಿಯಾಗಿ ಗಂಗಾ ನದಿಯಾಗಿ ಹರಿಯುತ್ತವೆ. ಪ್ರಶ್ನೆ ಸಂಖ್ಯೆ 24. ಗೋವಾ ರಾಜ್ಯದ ಅತಿ ಉದ್ದವಾದ ನದಿ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಮಾಂಡೋವಿ ನದಿ. ಕೊನೆಯ ಪ್ರಶ್ನೆ ಸಂಖ್ಯೆ 25. ನದಿ ಮುಖವನ್ನು ನಿರ್ಮಿಸಿರುವ ನದಿಗಳು ಯಾವುವು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ನರ್ಮದಾ ಮತ್ತು ತಪತಿ ನದಿಗಳು ಅರಬ್ಬಿ ಸಮುದ್ರದ ಕರಾವಳಿಯಲ್ಲಿ ನದಿ ಮುಖವನ್ನು ನಿರ್ಮಿಸಿವೆ.